ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ 2021ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಹಿಂದಿ, ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1. ಮೊದಲು ಪರೀಕ್ಷಾರ್ಥಿಯೋं के लिए ಸಾಮಾನ್ಯ ಸೂಚನಾಯೆ ಅಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು 38 ಪ್ರಶ್ನೆಗಳಿವೆ. ಮೊದಲಿಗೆ ನೋಡೋಣ. निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಅಂದರೆ ನೋಡಿ, ಇಲ್ಲಿ 4 ನಿಮಗೆ ಕೊಟ್ಟಿದ್ದಾರೆ ಚಾಯ್ಸ್. ಅದರಲ್ಲಿ ಅತ್ಯಂತ ಉಚಿತವಾದದ್ದು, ಅತ್ಯಂತ ಯೋಗ್ಯವಾದದ್ದನ್ನು ನೀವು ಹುಡುಕಿ ಅದನ್ನು ಬರೆಯಬೇಕು. ಅದರ ಜೊತೆಗೆ ABCD ಅನ್ನುವ ಸಂಕೇತಾಕ್ಷರವನ್ನು ಕೂಡ ತಪ್ಪದೆ ಬರೆಯಬೇಕು. ಆಗೆ ಶಬ್ದ ಕಾ ವಿಲೋಮ ರೂಪ ಹೈ. ಆಗೆ ಇದರ ವಿರುದ್ಧ ಶಬ್ದ ಪೀಚೆ, ನಿಮಗೆಲ್ಲ ಗೊತ್ತಿದೆ. ನಿಮ್ನಲಿಖಿತ ಮೇ ಸೆ ಪುಲ್ಲಿಂಗ್ ಶಬ್ದ ಹೈ. ನಾರಿ, ಬಾಲಕ್, ಶ್ರೀಮತಿ, ರಾಣಿ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭವಾದ ಪ್ರಶ್ನೆಗಳಿವೆ ನೋಡಿ. ನಾರಿ, ಶ್ರೀಮತಿ, ರಾಣಿ ಅಂದರೆ ಎಲ್ಲ ಸ್ತ್ರೀಲಿಂಗ, ಬಾಲಕ ಪುಲ್ಲಿಂಗ. ನೌಕಾ ಶಬ್ದ ಕಾ ಅನ್ಯ ವಚನ ರೂಪ ಹೈ. ನೌಕಾ ಅಂದರೆ ಏಕವಚನ. ನೌಕಾಯೇ, ನೌಕಾ, ನಾವಿಕ್, ನಾವ್ ಅಂತ ಕೊಟ್ಟಿದ್ದಾರೆ. ನೌಕಾಯೇ. ಇಲ್ಲಿ ನೋಡಿ, ನಿಮ್ನಲಿಖಿತ ಮೇ ಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೈ. ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೈ ಜಿತಾನ, ಜೀತಾನ, ಜೀತ್, ಜಿತ್ವಾನ. ನೋಡಿ ಯಾವುದಾಗ್ತದೆ? ಜಿತಾನ, ಜೀತಾನ, ಜಿತ್ವಾನ. ಪ್ರಥಮ ಪ್ರೇರಣಾರ್ಥ ಕ್ರಿಯೆ ಯಾವುದಂತ ನೋಡಿ. जेब डैश पैसा गिरा, खाली जगह में सही कारक होगा. जेब की पैसा गिरा, जेब पर पैसा गिरा, जेब को पैसा गिरा, जेब से पैसा गिरा. ನೋಡಿ, जेब से पैसा गिरा ಅಂದ್ರೆ ಜೇಬಿನಿಂದ पैसा ಬಿತ್ತು ಅಂತ. आपका नाम क्या है? वाक्य में प्रयुक्त विराम चिन्ह है. अल्प विराम, प्रश्नवाचक, पूर्ण विराम, अर्ध विराम. वाक्य में प्रयुक्त विराम चिन्ह है. ನೋಡಿ, ಪ್ರಶ್ನವಾಚಕ ಚಿಹ್ನೆ ಇದೆ ಇಲ್ಲಿ. देश प्रेम शब्द इस समास का उदाहरण है. द्वंद्व, द्विगु, तत्पुरुष, अव्ययी भाव. निम्नलिखित में से अयादि संधि का उदाहरण है. पावन, स्वागत, परमोच्च, नीरस. ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಬೇಕು. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ನೋಡಿ, ಮೊದಲು 2 ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆ ಸಂಬಂಧವನ್ನು ನೋಡಿಕೊಂಡು 3ನೇ ಶಬ್ದದ ಸಂಬಂಧವನ್ನು ಬರೆಯಬೇಕು. ಜೋಗ್ ಜಲಪ್ರಪಾತ್, ಕಾವೇರಿ, ಕಾವೇರಿ ಅನ್ನೋದು ನದಿ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ. ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಬಿಚೇಂದ್ರಿ ಪಾಲ್. पहली हिमालय पर्वतारोही पुरुष ನೋಡಿ, ತೇನ್ ಸಿಂಗ್. अभिमान पाप का मूल, दया. निम्नलिखित प्रश्नों के उत्तर एक एक पूर्ण वाक्य में लिखिए. गिलहरी की समाधि कहाँ बनाई गई? लेखक प्रेमचंद चौक में क्यों गए थे? बालकृष्ण का रंग कैसा था? कवि भारत माता से क्या प्रार्थना करता है? ನೋಡಿ, ಒಂದೊಂದು अंक. निम्नलिखित प्रश्नों के उत्तर 2-3 वाक्यों में लिखिए. 2 अंकದ ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳು ಇದ್ದಾವೆ. दुकानदार ने अपने नौकर से क्या कहा? अब्दुल कलाम के पिता के बारे में लिखिए. कन्नड़ के ज्ञानपीठ पुरस्कृत साहित्यकार कौन कौन है? बसंत राजकिशोर से पैसे लेने से क्यों इनकार करता है? भारत माता के स्वरूप के बारे में लिखिए. क्रोधित कृष्ण को माता यशोदा
कैसे मनाती है, शनि का वायुमंडल कैसे बना है, अथवा शनि का उपग्रह टाइटन के बारे में लिखिए, सत्य का स्वरूप क्या है, अथवा झूठ का सहारा लेने से क्या क्या सहना पड़ता है. ನೋಡಿ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಇವುಗಳಿಗೆ ಉತ್ತರವನ್ನು ಬರೀಬೇಕು. 2-3 वाक्यों में 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು बरेಬೇಕು. निम्नलिखित प्रश्नों के उत्तर 3-4 वाक्यों में लिखिए. लेखिका की गैर हाजिरी में गिल्लू के कार्यकलाप के बारे में लिखिए. ಅಂದರೆ ಲೇಖಕಿ ಇಲ್ಲದ ಸಮಯದಲ್ಲಿ ಆ ಗಿಲ್ಲು ಅನ್ನುವ ಅಳಿಲು ಏನೇನು ಮಾಡ್ತಾ ಇತ್ತು ಅಂತ ಕೇಳಿದ್ದಾರೆ. ಇವು 3 ಅಂಕದ ಪ್ರಶ್ನೆಗಳು. ಮಹಿಳಾ ಕೆ ಸಾಹಸಗಾತ ಪಾಠ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೈ, ಅಂದರೆ ಈ ಪಾಠದಿಂದ ನಮಗೆ ಏನು ತಿಳುವಳಿಕೆ ಆಗ್ತದೆ, ನಾವು ಏನು ತಿಳ್ಕೊಬೋದು ಅನ್ನೋದನ್ನು ಬರೀಬೇಕು. ಕರ್ನಾಟಕ ಕಿ ವಾಸ್ತುಕಲಾ और ಶಿಲ್ಪಕಲಾ ಕಾ ವರ್ಣನ ಕೀಜಿಯೆ, ಕರ್ನಾಟಕದ ವಾಸ್ತುಕಲೆ ಮತ್ತು ಶಿಲ್ಪಕಲೆ ವರ್ಣನೆ ಮಾಡ್ರಿ ಅಂತ ಬರೆದಿದ್ದಾರೆ. लेखक को भेजे गए निमंत्रण पत्र में क्या क्या लिखा गया था स्पष्ट कीजिए. ಲೇಖಕರಿಗೆ ಕಳಿಸಿದ ಆಮಂತ್ರಣ ಪತ್ರದಲ್ಲಿ ಏನೇನು ಬರೆದಿದ್ರು ಸ್ಪಷ್ಟ ಮಾಡ್ರಿ ಅಂತಿದ್ದಾರೆ. ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಅನುಸರಣೀಯ ಹೈ ಕೈಸೆ ಬತಾಯಿ ಅಂತ. ರಾಜ್ ಕಿಶೋರ್ ಅವರ ಮಾನವೀಯ ವ್ಯವಹಾರ ಅತ್ಯಂತ ಅನುಸರಣೀಯವಾಗಿದೆ, ಹೇಗೆ ಹೇಳ್ರಿ ಅಂತ ಹೇಳಿದ್ದಾರೆ. ಕವಿತಾ ಮೇ ಆಧುನಿಕ ಮಾನವ್ ಕಿ ಭೌತಿಕ ಸಾಧನಾ ಕಾ ವರ್ಣನ್ ಕೈಸೆ ಕಿಯಾ ಗಯಾ ಹೈ. ನೋಡಿ, ಕವಿತೆಯಲ್ಲಿ ಆಧುನಿಕ ಮಾನವನ ಈ ಭೌತಿಕ ಸಾಧನೆಗಳು ಅಂದರೆ ಈ ಏನು ನಾವು ಫಿಸಿಕಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಲ್ಲ ಅದರ ವರ್ಣನೆಯನ್ನು ಯಾವ ರೀತಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, ಸಮಯವನ್ನು ನಾವು ಹೇಗೆ ಸದುಪಯೋಗ ಮಾಡಿಕೊಳ್ಬೇಕು. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿಯೆ, ಈ ದೋಹೆ ಒಂದು ಭಾವಾರ್ಥ ಬರೆಯಿರಿ ಎಂದರೆ ಜಡಚೇತನ ಗುಣದೋಷಮಯ ವಿಶ್ವ ಕೀನ ಕರತಾರ ಸಂತ ಹಂಸ ಗುಣ ಗಹಿಪಯೆ ಪರಿಹರಿ ವಾರಿ ವಿಕಾರ. ನೋಡಿ, ಈ ದೋಹಾದ ಅರ್ಥವನ್ನು ಹೇಳ್ರಿ ಅಂತ ಹೇಳಿದರೆ गद्यांश का अनुवाद कन्नड़ या अंग्रेजी में कीजिए. शनि ग्रह अत्यंत मंद गति से सूर्य का एक चक्कर लगाता है. ನೋಡಿ, ಶನಿಗ್ರಹ ಅತ್ಯಂತ ಮಂದಗತಿಯಲ್ಲಿ ಅಂದರೆ ನಿಧಾನವಾಗಿ ಸೂರ್ಯನ ಸುತ್ತ ಒಂದು ಸುತ್ತನ್ನು ಹಾಕ್ತದೆ. ಆಕಾಶ में साल भर के अंतर के बाद भी शनि की स्थिति में कोई परिवर्तन नहीं दिखाई देता. ನೋಡಿ, ಆಕಾಶದಲ್ಲಿ ಪೂರ್ಣ ಒಂದು ವರ್ಷದ ಅಂತರದಲ್ಲಿ ಕೂಡ ಅಂತರದ ನಂತರವೂ ಕೂಡ ಶನಿಯ ಸ್ಥಿತಿಯಲ್ಲಿ ಯಾವುದೇ ಪರಿವರ್ತನೆ ನಮಗೆ ಕಂಡು ಬರುವುದಿಲ್ಲ. यह एक ರಾಶಿ ಮೇ ಕರೀಬ್ 2.5 साल तक रहता है. ಇದು ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷ ಇರ್ತದೆ ಅಂತ ಕೊಟ್ಟಿದ್ದಾರೆ ಶನಿ ಗ್ರಹದ ಬಗ್ಗೆ. ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ 5-6 ವಾಕ್ಯೋं में लिखिए. 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. इंटरनेट आधुनिक जीवन शैली का महत्वपूर्ण अंग बन गया है, विवरण के साथ स्पष्ट कीजिए. ಈ ಇಂಟರ್ನೆಟ್ ಅನ್ನುವುದು ನಮ್ಮ ಈ ಆಧುನಿಕ ಜೀವನ ಶೈಲಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಅಂಗವಾಗಿದೆ, ಇದರ ಬಗ್ಗೆ ಸ್ಪಷ್ಟವಾಗಿ ವಿವರಣೆಯನ್ನು ನೀಡ್ರಿ ಅಂತ ಕೊಟ್ಟಿದ್ದಾರೆ. ಅಥವಾ सोशल नेटवर्किंग का प्रभाव हमारे समाज पर कैसे पड़ रहा है. ಈ ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಇದರ ಪ್ರಭಾವ ನಮ್ಮ ಸಮಾಜದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅಂತ ಕೇಳಿದ್ದಾರೆ. निम्नलिखित कवितांश पूर्ण कीजिए. असफलता मत भागो तुम. ಈ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣ ಮಾಡ್ರಿ ಅಂತ ಕೇಳಿದ್ದಾರೆ. निम्नलिखित गद्यांश को ध्यानपूर्वक पढ़कर नीचे दिए गए प्रश्नों के उत्तर दीजिए. ಈ ತೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅದರ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. कबीर दास मौन साधना करने वाले भक्त थे, निराकार परम शक्ति का स्मरण करते थे. उनके अनुसार आंतरिक पवित्रता से ही ईश्वर की प्राप्ति संभव है. जनजीवन के साथ सद्व्यवहार ही
कबीर दास की भक्ति का मूल मंत्र है। उनका कथन था, भक्ति के क्षेत्र में सब समान है। वे भौतिक समस्याओं को नगण्य मानते थे। उनका व्यक्तित्व बहुमुखी था। उनकी वाणी अनोखी और अनुपम थी। ईश्वर की प्राप्ति कैसे संभव है? ईश्वर की प्राप्ति कैसे संभव है? ईश्वरನ ಪ್ರಾಪ್ತಿ ಹೇಗೆ ಸಂಭವ ಇದೆ ಅಂತ ಕೇಳಿದ್ದಾನೆ. उनके अनुसार आंतरिक पवित्रता से ही ईश्वर की प्राप्ति संभव है ಅಂತ ಎರಡನೇ ಲೈನ್ನಲ್ಲಿದೆ ನೋಡಿ. कबीर दास का कथन क्या था? कबीर दास का कथन था, भक्ति के क्षेत्र में सब समान है. ಭಕ್ತಿಯ ಕ್ಷೇತ್ರದಲ್ಲಿ ಎಲ್ಲರೂ ಸಮಾನರು ಅಂತ ಮೂರನೇ ಸಾಲಿನಲ್ಲಿದೆ ನೋಡಿ. कबीर दास की शक्ति का मूल मंत्र क्या है? ಮೂಲ ಮಂತ್ರ ಏನು? ಕಬೀರ್ ದಾಸರ ಶಕ್ತಿ ಅಂತ ಕೇಳಿದ್ದಾರೆ. ಅವರ ಭಕ್ತಿ का मूल मंत्र है ಜನಜೀವನ್ ಕೆ ಸಾಥ್ ಸದ್ವ್ಯವಹಾರ ಕರ್ನಾ, ಅಂದರೆ ಒಳ್ಳೆಯ ವ್ಯವಹಾರವನ್ನು ಮಾಡಬೇಕು ಜನರೊಂದಿಗೆ ಅನ್ನೋದು ಕಬೀರ್ ದಾಸರ ಮೂಲ ಮಂತ್ರ ಅಂತ ಎರಡನೇ ಸಾಲಿನ ಕೊನೆಗೆ ಎಲ್ಲಿದೆ ನೋಡಿ. ಕಬೀರ್ ದಾಸ್ ಕಿ ವಾಣಿ ಕೈಸಿ ಥಿ, ಲಾಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ. ಉನ್ಕಿ ವಾಣಿ ಅನೋಖಿ ಅವ್ರ ಅನುಪಮ್ ಥಿ ಅಂತ, ಅತ್ಯಂತ ಅನನ್ಯವಾಗಿತ್ತು ಮತ್ತು ಅನುಪಮವಾಗಿತ್ತು ಅಂತ ಅವರ ಕಬೀರ್ ದಾಸರ ವಾಣಿ. दिए गए संकेत बिंदुओं के आधार पर 11 से 15 वाक्यों में किसी एक विषय के बारे में निबंध लिखे. ಯಾವುದಾದರೂ ಒಂದು ವಿಷಯದ ಬಗ್ಗೆ 12ರಿಂದ 15 ಸಾಲುಗಳಲ್ಲಿ ನಿಬಂಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪರ್ಯಟನ ಕಾ ಮಹತ್ವ, ಅಂದರೆ ಈ ಪ್ರವಾಸದ ಮಹತ್ವ ಏನು ಅಂತ. ವಿಷಯ ಪ್ರವೇಶ ಅಂತ ಮೊದಲೇ ಪೀಠಿಕೆಯನ್ನು ಯಾವ ರೀತಿ ಬರೀಬೇಕು ಅನ್ನೋದು. ಪರ್ಯಟನ ಏಕ್ ಶೌಕ್, ಅಂದರೆ ಇದು ಪ್ರವಾಸ ಒಂದು ಶೌಕ, ಇದೊಂದು ಹವ್ಯಾಸ ಅಂತ ಹೇಗೆ ಅಂತ ಕೊಟ್ಟಿದ್ದಾರೆ. ಪರ್ಯಟನ ಸೇ ಲಾಭ, ಆ ಪ್ರವಾಸದಿಂದ ನಮಗೆ ಏನು ಲಾಭ ಆಗ್ತದೆ, ಮತ್ತು ಉಪಸಂಹಾರ, ಕೊನೆಗೆ ಅದರಿಂದ ಪ್ರವಾಸ ಮಾಡೋದರಿಂದ ನಾವು ಏನು ತಿಳ್ಕೊಬೋದು, ಪ್ರವಾಸಿಗರಿಗೆ ಏನೇನು ಕಷ್ಟಗಳು ಬರ್ತವೆ, ಏನೇನು ಒಳ್ಳೆಯದಾಗ್ತದೆ, ಎಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ ಉಪಸಂಹಾರವನ್ನು ಮಾಡಬೇಕು. ಕೊನೆಗೆ ನಿಮಗೆ ಪ್ರವಾಸದ ಬಗ್ಗೆ ಏನು ಅನಿಸ್ತದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ವನ ಮಹೋತ್ಸವ, ಇದೇ ರೀತಿಯಾಗಿ ವಿಷಯ ಪ್ರವೇಶ ಮಾಡಬೇಕು. ವನೋಂಕಾ ನಾಶ, ಅಂದರೆ ವನಗಳ ನಾಶದ ಬಗ್ಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಬೇಕು. ವೃಕ್ಷೋಂಕ ಉಪಯೋಗ, ವೃಕ್ಷಗಳ ಅಂದರೆ ಗಿಡಗಳ ಉಪಯೋಗಗಳ ಬಗ್ಗೆ ಬರೀಬೇಕು. ಮತ್ತು ಉಪಸಂಹಾರ, ಅಂದರೆ ಗಿಡಗಳನ್ನು ನಾವು ಕಡಿಯಬಾರ್ದು, ಯಾವ ರೀತಿ ಅದನ್ನು ಉಪಯೋಗ ಮಾಡಬೇಕು, ಅದರಿಂದ ನಿಮಗೆ ಏನು ಅನಿಸ್ತಾ ಇದೆ ಈ ವನ ಮಹೋತ್ಸವವನ್ನು ಮಾಡೋದರಿಂದ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೀಬೇಕು ಉಪಸಂಹಾರದಲ್ಲಿ ಯಾವಾಗಿದ್ದರೂ. ಸ್ವಚ್ಛತಾ ಔರ್ ಸ್ವಾಸ್ಥ್ಯ, ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ವಿಷಯ ಪ್ರವೇಶ. ಪ್ರಾರಂಭದಲ್ಲಿ ನಿಮ್ಗೆ ಏನು ಅನಿಸ್ತದೆ ಅನ್ನೋದನ್ನು, ಯಾವ ಯೋಜನೆಗಳಿದ್ದಾವೆ, ಯಾವ ರೀತಿ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಮೂಡ್ತಾ ಇದೆ ಅನ್ನೋದನ್ನು ಬರೀಬೇಕು. ಮತ್ತು ಮಹತ್ವ, ಇದರ ಏನು ಮಹತ್ವ ಇದೆ ಅಂತ ಬರೀಬೇಕು. ಲಾಭ ಅವರು ಉಪಾಯ, ಸ್ವಚ್ಛತೆ ಮತ್ತು ಆರೋಗ್ಯವನ್ನು, ಸ್ವಚ್ಛತೆಯಿಂದ ಮತ್ತು ಆರೋಗ್ಯ ಪರಸ್ಪರ ಯಾವ ರೀತಿ ಲಾಭ ಇದೆ ಅನ್ನೋದನ್ನು ಬರೀಬೇಕು. ಕೊನೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಉಪಸಂಹಾರದಲ್ಲಿ. निम्नलिखित विषय के बारे में पत्र लिखिए. तबीयत ठीक न होने के कारण बताते हुए 3 दिन की छुट्टी के लिए अपने प्रधान अध्यापक जी के नाम पत्र लिखिए. ನೋಡಿ, ನಿಮ್ಮ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ 3 ದಿವಸದ 3 दिन की छुट्टी, 3 ದಿವಸದ ರಜೆಯನ್ನು ಕೇಳಿ ಪ್ರಧಾನ ಅಧ್ಯಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಥವಾ अनुशासन के महत्व पर प्रकाश डालते हुए अपने भाई के नाम पत्र लिखिए. ಈ ಅನುಶಾಸನದ ಬಗ್ಗೆ ಮಹತ್ವವನ್ನು ಕುರಿತಾಗಿ ನಿಮ್ಮ ಸಹೋದರರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಹಿಂದಿ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಉತ್ತರಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ನಿರಂತರವಾಗಿ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಅತ್ಯಂತ ಉಪಯೋಗವಾಗುವ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೀವಿ. ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.